ನಾಳೆಯಿಂದ ಕರ್ನಾಟಕದ ಚಿತ್ರಣ ಕಂಪ್ಲೀಟ್ ಚೇಂಜ್. ಕರುನಾಡಿನ 16 ಜಿಲ್ಲೆಗಳಲ್ಲಿ ಅನ್ಲಾಕ್ಗೆ ಕೌಂಟ್ಡೌನ್. ನಾಳೆಯಿಂದ ಏನೆಲ್ಲ ಓಪನ್, ಎಷ್ಟು ಗಂಟೆಯವರೆಗೆ ವ್ಯಾಪಾರ, ರಾಜ್ಯದ 16 ಜಿಲ್ಲೆಗಳಲ್ಲಿ ಅನ್ಲಾಕ್ಗೆ ಹೇಗಿದೆ ತಯಾರಿ, ಇವೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9 ನಲ್ಲಿ. ಕರುನಾಡಿಗೆ ಹಾಕಿದ್ದ ಬೀಗ ಓಪನ್ಗೆ ಕೌಂಟ್ಡೌನ್. ಅನ್ಲಾಕ್ 2.0 ನಲ್ಲಿ ಯಾವ್ಯಾವುದಕ್ಕೆ ಸಿಕ್ಕಿದೆ ಅನುಮತಿ, ಹೊಸ ರೂಲ್ಸ್ನಲ್ಲಿ ಏನೇನು ಕಂಡೀಷನ್ಸ್ ವಿಧಿಸಿದೆ ಸರ್ಕಾರ, ನೋಡೋಣ ಅನ್ಲಾಕ್ 2.0 ನ್ಯೂಸ್ ಟಾಪ್ 9 ನಲ್ಲಿ. ನಾಳೆಯಿಂದ ರಾಜ್ಯದ ಅರ್ಧ ಭಾಗ ಕಂಪ್ಲೀಟ್ ಅನ್ಲಾಕ್ ಆಗಲಿದೆ. ನಾಳೆ ಬೆಳಗ್ಗೆಯಿಂದಲೇ ರಾಜಧಾನಿ ಬೆಂಗಳೂರು ಸೇರಿದಂತೆ 16 ಜಿಲ್ಲೆಗಳಲ್ಲಿ ಹೊಸ ಲೈಫ್ ಶುರುವಾಗಲಿದೆ. ಎಲ್ಲ ಆರ್ಥಿಕ ಚಟುವಟಿಕೆಗಳು ನಾಳೆಯಿಂದ ಶುರುವಾಗಲಿದೆ. ರಾಜ್ಯ ಸರ್ಕಾರ ಅನ್ಲಾಕ್ ಗೈಡ್ಲೈನ್ಸ್ ರಿಲೀಸ್ ಮಾಡಿದ್ದು, ಪಾಸಿಟಿವಿಟಿ ಕಡಿಮೆ ಇರೋ ಜಿಲ್ಲೆಗಳಿಗೆ ರಿಲೀಫ್ ನೀಡಿದೆ. ಬೆಂಗಳೂರು ಸೇರಿದಂತೆ ನಾಳೆಯಿಂದ 16 ಜಿಲ್ಲೆಗಳು ಲಾಕ್ಡೌನ್ನಿಂದ ಫ್ರೀಡಂನತ್ತ ಬರಲಿದೆ. ಕೊರೋನಾ ಅಬ್ಬರ ಕಡಿಮೆಯಾದ ಹಿನ್ನೆಲೆಯಲ್ಲಿ ಅಗತ್ಯ ವಸ್ತುಗಳು ಮಾತ್ರವಲ್ಲದೆ ಇತರೆ ವಾಣಿಜ್ಯ ಚಟುವಟಿಕೆಗಳಿಗೂ ಪರ್ಮಿಷನ್ ಕೊಡಲಾಗಿದೆ. ಕೊರೋನಾ ಹೆಮ್ಮಾರಿಯಿಂದ ಲಾಕ್ ಆಗಿದ್ದ ರಾಜಧಾನಿ ನಾಳೆಯಿಂದ ಮುಕ್ಕಾಲು ಭಾಗ ತೆರೆದುಕೊಳ್ಳಲಿದೆ. ನಾಳೆಯಿಂದ ಅರ್ಧ ಕರ್ನಾಟಕದ ಚಿತ್ರಣ ಬದಲಾಗಲಿದೆ. ಬೆಂಗಳೂರು ಸೇರಿ 16 ಜಿಲ್ಲೆಗಳಲ್ಲಿ ಅನ್ಲಾಕ್ 2.0 ಜಾರಿಯಾಗುತ್ತಿದ್ದು, 16 ಜಿಲ್ಲೆಗಳ ಜನರ ಮನೆವಾಸ ಅಂತ್ಯವಾಗುತ್ತಿದೆ. 5% ಕಡಿಮೆ ಪಾಸಿಟಿವಿಟಿ ದರ ಇರುವ 16 ಜಿಲ್ಲೆಗಳಲ್ಲಿ ಹೊಸ ರೂಲ್ಸ್ ಜಾರಿಗೆ ಬರ್ತಿದೆ. ಬೆಂಗಳೂರು ನಗರ, ಉತ್ತರ ಕನ್ನಡ, ಬೆಳಗಾವಿ, ಮಂಡ್ಯ, ಕೊಪ್ಪಳ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರಿನಲ್ಲಿ ಹೆಚ್ಚಿನ ರಿಲೀಫ್ ನೀಡಲಾಗಿದೆ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಹಲವು ಜಿಲ್ಲೆಗಳಿಗೆ ರಾಜ್ಯ ಸರ್ಕಾರ ಬಿಗ್ ರಿಲೀಫ್ ನೀಡಿದೆ. ಗದಗ, ರಾಯಚೂರು, ಬಾಗಲಕೋಟೆ, ಕಲಬುರಗಿ, ಹಾವೇರಿ, ರಾಮನಗರ, ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಅನ್ಲಾಕ್ 2.0 ಜಾರಿಗೆ ಬರ್ತಿದೆ. ನಾಳೆ ಬೆಳಗ್ಗೆಯಿಂದ ಫ್ರೀಡೌನ್ ರೂಲ್ಸ್ ಜಾರಿಯಾಗಲಿದೆ. ಕೊರೋನಾ ಪಾಸಿಟಿವಿಟಿ ದರ 5ಕ್ಕಿಂತ ಕಡಿಮೆ ಇರೋ 16 ಜಿಲ್ಲೆಗಳಲ್ಲಿ ನಾಳೆಯಿಂದ 2ನೇ ಹಂತದ ಅನ್ಲಾಕ್ ಜಾರಿಗೆ ಬರ್ತಿದೆ. ಆದರೆ ಪಾಸಿಟಿವಿಟಿ ದರ 5ಕ್ಕಿಂತ ಹೆಚ್ಚಿರುವ 13 ಜಿಲ್ಲೆಗಳಲ್ಲಿ ಮೊದಲ ಹಂತದ ಅನ್ಲಾಕ್ ಜಾರಿಗೆ ಬರ್ತಿದ್ದು, ಅರ್ಧ ಅನ್ಲಾಕ್ ಮಾಡಲಿದ್ದಾರೆ. ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಮಗಳೂರು, ಬೆಂಗಳೂರು ಗ್ರಾಮಾಂತರ, ಕೊಡಗು, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಧಾರವಾಡ, ವಿಜಯಪುರ ಸೇರಿ 13 ಜಿಲ್ಲೆಗಳಲ್ಲಿ ಅನ್ಲಾಕ್ 1.0 ಜಾರಿಯಾಗುತ್ತಿದೆ. ರಾಜ್ಯದ 13 ಜಿಲ್ಲೆಗಳಲ್ಲಿ ನಾಳೆಯಿಂದ ಮೊದಲ ಹಂತದ ಅನ್ಲಾಕ್ ಜಾರಿಗೆ ಬರ್ತಿದ್ದು, ಬೆಳಗ್ಗೆ 6ರಿಂದ ಮಧ್ಯಾಹ್ನ 2ರವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ಬೆಳಗ್ಗೆ 5ರಿಂದ 10ರವರೆಗೆ ಪಾರ್ಕ್ ಓಪನ್ ಇರಲಿದ್ದು, ಹೋಟೆಲ್ಗಳಲ್ಲಿ ಪಾರ್ಸೆಲ್ ಪಡೆಯಲಷ್ಟೇ ಅವಕಾಶವಿದೆ. ಮದ್ಯ ಪಾರ್ಸೆಲ್ಗೂ ಮಧ್ಯಾಹ್ನ 2 ಗಂಟೆಯೇ ಡೆಡ್ಲೈನ್ ಆಗಿದೆ. ಆಟೋ ಟ್ಯಾಕ್ಸಿಗಳಲ್ಲಿ 2 ಪ್ರಯಾಣಿಕರಷ್ಟೇ ಪ್ರಯಾಣಿಸಬಹುದು. ಅನ್ಲಾಕ್ ಆಯಿತು ಅಂತ ಕೇರ್ಲೆಸ್ ಮಾಡಿದ್ರೆ ಪೊಲೀಸರ ಕೈಗೆ ಲಾಕ್ ಆಗೋದು ಪಕ್ಕಾ. ನಾಳೆಯಿಂದ ಅನ್ಲಾಕ್ ಆದ್ರೂ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗ್ತಿದೆ. ಪ್ರತಿದಿನ ಸಂಜೆ 7ರಿಂದ ಬೆಳಗ್ಗೆ 5ರವರೆಗೆ ನೈಟ್ ಕರ್ಫ್ಯೂ ಜಾರಿಯಲ್ಲಿ ಇರಲಿದ್ದು, ಅಗತ್ಯ ವಸ್ತುಗಳ ಸರಬರಾಜಿಗೆ ಅಡ್ಡಿ ಇರಲ್ಲ. ಅಲ್ಲದೆ ಐಡಿ ಕಾರ್ಡ್ ತೋರಿಸಿ ರಾತ್ರಿ ಪಾಳಿ ಕೆಲಸಕ್ಕೆ ತೆರಳಬಹುದು. ಟ್ರಕ್ಸ್, ಗೂಡ್ಸ್ ವಾಹನ ಹೋಮ್ ಡೆಲಿವರಿಗೂ ಅವಕಾಶವಿದೆ. ಬಸ್, ಟ್ಯಾಕ್ಸಿ, ಆಟೋಗಳ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದು, ಬಸ್ ಟಿಕೆಟ್ ತೋರಿಸಿ ಜನರು ಸಂಚರಿಸಬಹುದು. ಕೊರೋನಾ ಸೋಂಕಿನ ಅಬ್ಬರ ಹೆಚ್ಚಿರೋದ್ರಿಂದ ಮೈಸೂರಿಗೆ ಅನ್ಲಾಕ್ ಭಾಗ್ಯ ಇಲ್ಲ. ನಾಳೆಯಿಂದ ಮತ್ತೆ 14 ದಿನ ಮೈಸೂರು ಜಿಲ್ಲೆ ಲಾಕ್ ಆಗಲಿದ್ದು, ಜುಲೈ 5ರ ತನಕ ಲಾಕ್ಡೌನ್ ವಿಸ್ತರಣೆ ಮಾಡಲಾಗಿದೆ. 10%ಕ್ಕಿಂತ ಹೆಚ್ಚು ಪಾಸಿಟಿವಿಟಿ ದರ ಇರೋದ್ರಿಂದ ಲಾಕ್ಡೌನ್ ಮುಂದುವರಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಮೈಸೂರು ಜಿಲ್ಲೆಯಲ್ಲಿ ಹಿಂದಿನ ಆದೇಶದಂತೆ ಅಗತ್ಯ ವಸ್ತು ಖರೀದಿಸಬಹುದಾಗಿದೆ. ತರಕಾರಿ, ದಿನಸಿ, ಹಣ್ಣು ತರಲು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೂ ಅವಕಾಶವಿದೆ. ಬಾರ್ಗಳಲ್ಲಿ ಬೆಳಗ್ಗೆ 6ರಿಂದ 10ರವರೆಗೆ ಪಾರ್ಸೆಲ್ ಪಡೆಯಬಹುದಾಗಿದೆ. ಹೋಟೆಲ್ಗಳು ಸಂಜೆಯವರೆಗೆ ಓಪನ್ ಇರಲಿದ್ದು, ಪಾರ್ಸೆಲ್ಗೆ ಮಾತ್ರ ಒಪ್ಪಿಗೆ ನೀಡಲಾಗಿದೆ. ಬರೋಬ್ಬರಿ 2 ತಿಂಗಳ ನಂತರ ಕರುನಾಡಿಗೆ ಬಿಗ್ ರಿಲೀಫ್. ಬೆಂಗಳೂರು ಮಂದಿಗೆ ಯಾವುದಕ್ಕೆಲ್ಲ ರಿಲೀಫ್ ಸಿಗಲಿದೆ? ಮೆಟ್ರೋ ಬಸ್ಗಳು ಸಂಚರಿಸಿದವ? ಹಾಗಾದ್ರೆ ಕಂಡೀಷನ್ಸ್ ಏನು? ನೋಡೋಣ ಫ್ರೀಡೌನ್ ನ್ಯೂಸ್ ಟಾಪ್ 9 ನಲ್ಲಿ. ಬರೋಬ್ಬರಿ 2 ತಿಂಗಳ ನಂತರ ಕರುನಾಡಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು, ನಾಳೆಯಿಂದಲೇ ಅರ್ಧ ಕರ್ನಾಟಕ ಕಂಪ್ಲೀಟ್ ಅನ್ಲಾಕ್ ಆಗ್ತಿದೆ. ಕೊರೋನಾ ಕಂಟ್ರೋಲ್ಗೆ ಜಾರಿಯಾಗಿದ್ದ ಲಾಕ್ಡೌನ್ ಓಪನ್ ಆಗ್ತಿದ್ದು, ಅನ್ಲಾಕ್ಗೆ ಸರ್ಕಾರ ಮಾರ್ಗಸೂಚಿ ಪ್ರಕಟಿಸಿದೆ. ನಾಳೆಯಿಂದ ರಾಜ್ಯದ 16 ಜಿಲ್ಲೆಗಳಲ್ಲಿ ಅನ್ಲಾಕ್ 2.0 ರೂಲ್ಸ್ ಜಾರಿಗೆ ಬರ್ತಿದ್ದು, ಹಾಫ್ ಲಾಕ್ಡೌನ್ ಬದಲು ಫುಲ್ ಅನ್ಲಾಕ್ ಆಗ್ತಿದೆ. ಅನ್ಲಾಕ್ 2.0 ನಲ್ಲೂ ರಾಜ್ಯ ಸರ್ಕಾರ ಹಲವು ನಿರ್ಬಂಧ ವಿಧಿಸಿದೆ.
ಮನೆಯಲ್ಲೇ ಕೂತಿದ್ದ ಬೆಂಗಳೂರಿನ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಲಾಕ್ ಓಪನ್ ಮಾಡಲು ಖಡಕ್ ರೂಲ್ಸ್ ಜಾರಿಗೆ ಬರ್ತಿದ್ದು, ನಾಳೆಯಿಂದ ರಾಜಧಾನಿ ಬೆಂಗಳೂರಿನ ಚಿತ್ರಣವೇ ಬದಲಾಗಲಿದೆ. ಮಧ್ಯಾಹ್ನ 2 ಗಂಟೆಯ ಬದಲಿಗೆ ಸಂಜೆ 5 ಗಂಟೆಯವರೆಗೆ ಅಂಗಡಿ ಓಪನ್ ಇರಲಿದ್ದು, ಬಸ್, ಮೆಟ್ರೋ ಸಂಚಾರವು ಪುನರ್ ಆರಂಭವಾಗ್ತಿದೆ. ಆದರೆ ಕೋವಿಡ್ ಮಾರ್ಗಸೂಚಿ ಪಾಲಿಸುವುದು ಕಡ್ಡಾಯವಾಗಿರಲಿದ್ದು, ಸೋಂಕು ಹೆಚ್ಚಾಗದಂತೆ ಜನರು ನೋಡಿಕೊಳ್ಳಬೇಕಿದೆ. ನಾಳೆಯಿಂದ ಅಂಗಡಿ ಓಪನ್ ಟೈಮಿಂಗ್ ಬದಲಾವಣೆ ಮಾಡಲಾಗಿದೆ. ಬೆಂಗಳೂರು ಸೇರಿ 16 ಜಿಲ್ಲೆಗಳಲ್ಲಿ ಸಮಯ ವಿಸ್ತರಣೆ ಮಾಡಿದ್ದು, ಕಂಪ್ಲೀಟ್ ಅನ್ಲಾಕ್ನಲ್ಲಿ ಸಂಜೆ 5ರವರೆಗೆ ಅನುಮತಿ ನೀಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5ರವರೆಗೆ ಪರ್ಮಿಷನ್ ಇದೆ. ಈ ಮೊದಲು ಬೆಳಗ್ಗೆ 6ರಿಂದ ಮಧ್ಯಾಹ್ನ 2ರವರೆಗೆ ಅಂಗಡಿಗಳನ್ನು ತೆರೆಯಬಹುದಾಗಿತ್ತು. ನಾಳೆಯಿಂದ ಸಂಜೆ 5 ಗಂಟೆಯವರೆಗೂ ವ್ಯಾಪಾರಕ್ಕೆ ಅನುಮತಿ ನೀಡಿದ್ದು, ಅಗತ್ಯ ವಸ್ತುಗಳು, ಇತರೆ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ನೀಡಿದೆ. ಕೋವಿಡ್ ನಿಯಮ ಪಾಲಿಸಿ ಮಾರಾಟ, ಖರೀದಿಗೆ ಅನುಮತಿ ಸಿಕ್ಕಿದೆ. ನಾಳೆಯಿಂದಲೇ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಓಡಾಟ ಶುರುವಾಗಲಿದ್ದು, ಬಸ್ಗಳನ್ನು ರಸ್ತೆಗಿಳಿಸಲು ಸಾರಿಗೆ ಇಲಾಖೆ ತಯಾರಿ ಆರಂಭಿಸಿದೆ. ಬಿಎಂಟಿಸಿಯಲ್ಲಿ ಕ್ಯಾಶ್ಲೆಸ್ ಮಾಡುವ ಚಿಂತನೆ ಇದೆ. ಆದರೆ ಸದ್ಯಕ್ಕೆ ಹಣ ಪಾವತಿಸಿ ಪ್ರಯಾಣಿಸಬಹುದು ಅಂತ ಟಿವಿ9ಗೆ ಬಿಎಂಟಿಸಿ ಎಂಡಿ ಶಿಖಾ ಮಾಹಿತಿ ನೀಡಿದ್ದಾರೆ. ಸ್ಮಾರ್ಟ್ಫೋನ್ ಇರುವ ಪ್ರಯಾಣಿಕರು ಗೂಗಲ್ ಪೇ, ಫೋನ್ ಪೇ ಮಾಡಿ ಟಿಕೆಟ್ ಪಡೆದು ಪ್ರಯಾಣಿಸಬಹುದು. 70 ರೂಪಾಯಿಗೆ ದಿನದ ಪಾಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಶಿಖಾ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಬಸ್ ಸಂಚಾರಕ್ಕೆ ಸರ್ಕಾರ ಅವಕಾಶ ನೀಡಿದ್ದು, ನಾಳೆಯಿಂದ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಖಾಸಗಿ ಬಸ್ ಸೇವೆ ಸಿಗಲಿದೆ. ಕೋವಿಡ್ ನಿಯಮಗಳನ್ನು ಪಾಲಿಸುವ ಕಂಡೀಷನ್ ಹಾಕಿ ಬಸ್ ಸಂಚಾರಕ್ಕೆ ಅನುಮತಿ ನೀಡಿದ್ದು, ಬಸ್ಗಳಲ್ಲಿ 50% ಪ್ರಯಾಣಿಕರು ಮಾತ್ರ ಪ್ರಯಾಣಿಸಬಹುದು. ಟ್ರಿಬಲ್ ಸೀಟ್ನಲ್ಲಿ 2, ಡಬಲ್ ಸೀಟ್ನಲ್ಲಿ 1 ಕೂರಬೇಕು. ಯಾವುದೇ ಕಾರಣಕ್ಕೂ ಬಸ್ಗಳಲ್ಲಿ ನಿಂತು ಸಂಚರಿಸುವಂತಿಲ್ಲ. ಬಸ್ಗಳ ಚಾಲಕ, ನಿರ್ವಾಹಕರಿಗೆ ರಾಜ್ಯ ಸರ್ಕಾರ ಷರತ್ತುಗಳನ್ನು ವಿಧಿಸಿದೆ. ಡ್ರೈವರ್, ಕಂಡಕ್ಟರ್ಗಳು ಕಡ್ಡಾಯವಾಗಿ ವ್ಯಾಕ್ಸಿನ್ ಪಡೆದಿರಬೇಕಾಗಿದೆ. 2 ಡೋಸ್ ಲಸಿಕೆ ಪಡೆದವರು ಮಾತ್ರ ಕೆಲಸಕ್ಕೆ ಹಾಜರಾಗಬೇಕಾಗಿದ್ದು, ಬಸ್ಗಳಲ್ಲಿ ಮಾಸ್ಕ್ ಧಾರಣೆ, ದೈಹಿಕ ಅಂತರ ಕಾಪಾಡಬೇಕು. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಓಲ್ವೋ ಬಸ್ಗಳ ಸಂಚಾರ ಇಲ್ಲ. ಬೆಂಗಳೂರಿನಲ್ಲಿ ಮೊದಲ ಹಂತದಲ್ಲಿ ಬಿಎಂಟಿಸಿಯ 1500ರಿಂದ 2000 ಬಸ್ ಸೇವೆ ಆರಂಭವಾಗ್ತಿದೆ. ಬೆಂಗಳೂರಿನಲ್ಲಿ ನಾಳೆಯಿಂದ ಮೆಟ್ರೋ ಸಂಚಾರ ಸ್ಟಾರ್ಟ್ ಆಗ್ತಿದೆ. ಮೆಟ್ರೋ ಓಡಾಟಕ್ಕೆ ಈಗಾಗಲೇ ಸಿದ್ಧತೆ ಶುರುವಾಗಿದ್ದು, ನಮ್ಮ ಮೆಟ್ರೋ ಸಂಚಾರಕ್ಕೆ ಹಲವು ಷರತ್ತುಗಳನ್ನು ಹಾಕಲಾಗಿದೆ. 2 ತಿಂಗಳ ಬಳಿಕ ನಾಳೆಯಿಂದ ಮೆಟ್ರೋ ಸಂಚಾರ ಪುನರ್ ಆರಂಭವಾಗ್ತಿದ್ದು, ನೇರಳೆ ಹಸಿರು ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಪ್ರಾರಂಭವಾಗ್ತಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆಯವರೆಗೆ, ಬಳಿಕ ಮಧ್ಯಾಹ್ನ 3ರಿಂದ ಸಂಜೆ 6 ಗಂಟೆಯವರೆಗೆ ಮೆಟ್ರೋ ಓಡಾಟ ನಡೆಸಲಿದೆ. ಪ್ರತಿ 5 ನಿಮಿಷಕ್ಕೆ ಒಂದರಂತೆ ಮೆಟ್ರೋ ಸಂಚಾರ ಇರುತ್ತೆ. ಸ್ಮಾರ್ಟ್ ಕಾರ್ಡ್ ಇದ್ದವರಿಗೆ ಮಾತ್ರ ಸಂಚಾರಕ್ಕೆ ಅವಕಾಶ ನೀಡಿದ್ದು, ನಿಲ್ದಾಣಗಳಲ್ಲೇ ಸ್ಮಾರ್ಟ್ ಕಾರ್ಡ್ ರೀಚಾರ್ಜ್ ಮಾಡಿಕೊಳ್ಳಬಹುದು. ಮೆಟ್ರೋ ನಿಲ್ದಾಣದಲ್ಲಿ ದೇಹದ ಉಷ್ಣಾಂಶ ತಪಾಸಣೆ, ಹ್ಯಾಂಡ್ ಸ್ಯಾನಿಟೈಸ್ ಬಳಿಕ ಪ್ರಯಾಣಕ್ಕೆ ಅವಕಾಶವಿದೆ. ಅಲ್ಲದೆ ರೈಲಿನಲ್ಲಿ ದೈಹಿಕ ಅಂತರ, ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿದೆ. ಅನ್ಲಾಕ್ ಘೋಷಣೆ ಮಾಡಿರೋ ಸರ್ಕಾರ ಜುಲೈ 5ರವರೆಗೆ ಟಫ್ ರೂಲ್ಸ್ ಜಾರಿಗೊಳಿಸಿದೆ. ಶಾಪಿಂಗ್ ಮಾಲ್, ಶಾಪಿಂಗ್ ಕಾಂಪ್ಲೆಕ್ಸ್ ಯಥಾಸ್ಥಿತಿ ಲಾಕ್ ಆಗಿರಲಿದ್ದು, ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡೋದಕ್ಕೆ ಅವಕಾಶ ನೀಡಿಲ್ಲ. ಮದುವೆ ಹಾಗೂ ಅಂತ್ಯಕ್ರಿಯೆಗೂ ಕೆಲವು ಕಂಡೀಷನ್ ಅಪ್ಲೈ ಆಗಲಿದ್ದು, ಸಭೆ, ಸಮಾರಂಭ ಹಾಗೂ ರ್ಯಾಲಿ ನಡೆಸುವುದಕ್ಕೆ ಅವಕಾಶವಿಲ್ಲ. ನಾಳೆಯಿಂದ ಏನೆಲ್ಲ ಓಪನ್, ಯಾವುದೆಲ್ಲ ಬಂದ್, ವ್ಯಾಪಾರ ನಡೆಸಲು ಫಿಕ್ಸ್ ಆಗಿರುವ ಟೈಮಿಂಗ್ಸ್ ಯಾವುದು? ಅನ್ಲಾಕ್ನಲ್ಲಿ ನೈಟ್ ಮತ್ತು ವೀಕೆಂಡ್ ಕರ್ಫ್ಯೂ ಕಥೆ ಏನು? ನೋಡೋಣ. ಏನಿರುತ್ತೆ, ಏನಿರಲ್ಲ ನ್ಯೂಸ್ ಟಾಪ್ 9ನಲ್ಲಿ. ಸೋಮವಾರದಿಂದ ಅನ್ಲಾಕ್ 2.0ಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬಹುತೇಕ ಎಲ್ಲ ಸೇವೆಗಳಿಗೆ ಸರ್ಕಾರ ಅನುಮತಿ ನೀಡಿದೆ. ರಾಜ್ಯದ 16 ಜಿಲ್ಲೆಯಲ್ಲಿ 2ನೇ ಹಂತದ ಅನ್ಲಾಕ್ ಮಾಡಲಾಗಿದ್ದು, 16 ಜಿಲ್ಲೆಗಳಲ್ಲಿ ಅನ್ಲಾಕ್ ನಿಯಮಗಳು ಜುಲೈ 5ರವರೆಗೆ ಅನ್ವಯವಾಗುತ್ತೆ. ಕರುನಾಡಿನ 16 ಜಿಲ್ಲೆಗಳಲ್ಲಿ ಬರೋಬ್ಬರಿ 2 ತಿಂಗಳ ನಂತರ ಎಲ್ಲ ನಾರ್ಮಲ್ ಆಗಿದೆ. ನಾಳೆಯಿಂದ ಹೋಟೆಲ್ನಲ್ಲಿ ಕೂತು ತಿನ್ನಬಹುದಾಗಿದ್ದು, ಹೋಟೆಲ್ ಮಾಲೀಕರು ಕೋವಿಡ್ ರೂಲ್ಸ್ ಪಾಲಿಸಲೇಬೇಕು. 50% ಜನರಿಗೆ ಹೋಟೆಲ್ನಲ್ಲೇ ತಿನ್ನಲು ಪರ್ಮಿಷನ್ ನೀಡಿದ್ದು, ರೆಸ್ಟೋರೆಂಟ್ಗಳಲ್ಲೂ ಕೂತು ತಿನ್ನಲು ಪರ್ಮಿಷನ್ ಸಿಕ್ಕಿದೆ. ಆದರೆ ಎಸಿ ಕ್ಯಾಬಿನ್ ರೆಸ್ಟೋರೆಂಟ್ಗಳನ್ನು ಶುರು ಮಾಡುವಂತಿಲ್ಲ. ಹಾಗೆ ರೆಸ್ಟೋರೆಂಟ್ನಲ್ಲಿ ಎಣ್ಣೆಗಾಗಿ ಸಿಟ್ಟಿಂಗ್ ಹಾಕುವಂತಿಲ್ಲ.
ಅನ್ಲಾಕ್ 2.0 ನಲ್ಲಿ ಜಿಮ್ಗಳ ಬಾಗಿಲು ಓಪನ್ ಮಾಡಲು ಪರ್ಮಿಷನ್ ಸಿಕ್ಕಿದೆ. ಹೀಗಾಗಿ ಬರೋಬ್ಬರಿ 2 ತಿಂಗಳ ನಂತರ ಜಿಮ್ ಬಾಗಿಲು ಓಪನ್ ಆಗ್ತಿದ್ದು, ವರ್ಕೌಟ್ ಮಾಡೋರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಬೆಂಗಳೂರಿನ ಎಲ್ಲ ಜಿಮ್ಗಳ ಬಾಗಿಲು ಓಪನ್ ಆಗ್ತಿದ್ದು, ಸರ್ಕಾರದ ನಿಯಮ ಪಾಲಿಸಲೇಬೇಕು. ಕೋವಿಡ್ ರೂಲ್ಸ್ ಪಾಲಿಸಿ ಜಿಮ್ ಓಪನ್ ಮಾಡಬೇಕಿದ್ದು, 50% ಜನರಿಗೆ ಮಾತ್ರ ಜಿಮ್ನಲ್ಲಿ ಪರ್ಮಿಷನ್ ಸಿಕ್ಕಿದೆ. ಅಲ್ಲದೆ ಜಿಮ್ನಲ್ಲಿ ಯಾವುದೇ ಕಾರಣಕ್ಕೂ ಎಸಿ ಬಳಸುವಂತಿಲ್ಲ. ಬರೋಬ್ಬರಿ 2 ತಿಂಗಳ ಬಳಿಕ ಆಭರಣ ಮಳಿಗೆಗಳು ಓಪನ್ ಆಗ್ತಿದೆ. ಲಾಕ್ಡೌನ್ ಆಗ್ತಿದ್ದಂತೆ ಆಭರಣ ಮಳಿಗೆಗಳು ಕ್ಲೋಸ್ ಆಗಿತ್ತು. ಇದೀಗ ಆಭರಣ ಅಂಗಡಿಗಳ ಓಪನ್ಗೆ ಸರ್ಕಾರ ಅನುಮತಿ ನೀಡಿದೆ. ಅಂಗಡಿಗಳಲ್ಲಿ 50% ಗ್ರಾಹಕರಿಗೆ ಮಾತ್ರ ಅವಕಾಶವಿದ್ದು, ಮಾಸ್ಕ್ ಧರಿಸುವುದು, ದೈಹಿಕ ಅಂತರ, ಸ್ಯಾನಿಟೈಸರ್ ಕಡ್ಡಾಯವಾಗಿದೆ. ಅಲ್ಲದೆ ಅಂಗಡಿಗಳಲ್ಲಿ ಯಾವುದೇ ಕಾರಣಕ್ಕೂ ಎಸಿ ಆನ್ ಮಾಡಬಾರದು ಅಂತ ತಿಳಿಸಿದ್ದು, ಕೋವಿಡ್ ನಿಯಮಗಳನ್ನು ಪಾಲಿಸದೇ ಇದ್ರೆ ಓನರ್ ವಿರುದ್ಧ ಕ್ರಮ ಕೈಗೊಳ್ಳಲಿದ್ದಾರೆ. ನಾಳೆಯಿಂದಲೇ ಲಾಕ್ ಆಗಿದ್ದ ಮೊಬೈಲ್ ಅಂಗಡಿಗಳು ಓಪನ್ ಆಗ್ತಿದೆ. 2 ತಿಂಗಳ ಬಳಿಕ ಮೊಬೈಲ್ ಶಾಪ್ಗಳಿಗೆ ರಿಲೀಫ್ ಸಿಕ್ಕಿದ್ದು, ಎಲೆಕ್ಟ್ರಾನಿಕ್ಸ್ ಶೋರೂಮ್, ಮೊಬೈಲ್ ಶಾಪ್ ತೆರೆಯಲು ಪರ್ಮಿಷನ್ ಸಿಕ್ಕಿದೆ. ಹೊಸ ಮೊಬೈಲ್ ಖರೀದಿಸಲು ಪ್ಲಾನ್ ಇದ್ದವರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಟಿವಿ ಖರೀದಿಸಲು ಅವಕಾಶ ಸಿಕ್ಕಿದೆ. ಅನ್ಲಾಕ್ 2.0 ನಲ್ಲಿ ಬಟ್ಟೆ ಅಂಗಡಿ ತೆರೆಯಲು ಸರ್ಕಾರ ಒಪ್ಪಿಗೆ ನೀಡಿದೆ. 16 ಜಿಲ್ಲೆಗಳಲ್ಲಿ ಬರೋಬ್ಬರಿ 2 ತಿಂಗಳ ಬಳಿಕ ಬಟ್ಟೆ ಅಂಗಡಿ ತೆರೆಯಬಹುದಾಗಿದೆ. ಬಟ್ಟೆ ಅಂಗಡಿ ತೆರೆದರೂ ರೂಲ್ಸ್ನ ಫಾಲೋ ಮಾಡಬೇಕಿದ್ದು, ಜನರು ಅಂಗಡಿಗೆ ಹೋಗಿ ಬಟ್ಟೆ ಕೊಂಡುಕೊಳ್ಳಲು ಅವಕಾಶ ಸಿಕ್ಕಿದೆ. ಆದರೆ ಮಾಲೀಕರು ತಪ್ಪದೆ ಕೋವಿಡ್ ರೂಲ್ಸ್ ಫಾಲೋ ಮಾಡಬೇಕು. ಥಿಯೇಟರ್ಗಳು ಓಪನ್ ಆಗದಿದ್ರೂ ಸಿನಿಮಾ ಧಾರಾವಾಹಿಗಳ ಚಿತ್ರೀಕರಣಕ್ಕೆ ಸರ್ಕಾರ ಅವಕಾಶ ನೀಡಿದೆ. ಆದರೆ ಯಾವುದೇ ಚಿತ್ರೀಕರಣವನ್ನ ಒಳಾಂಗಣದಲ್ಲಿ ಮಾಡುವಂತಿಲ್ಲ. ಹೊರಾಂಗಣದಲ್ಲಿ ಮಾತ್ರ ಚಿತ್ರೀಕರಣಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದೆ. ಚಿತ್ರೀಕರಣದ ವೇಳೆ ಮಾಸ್ಕ್ ಧಾರಣೆ, ದೈಹಿಕ ಅಂತರ ಕಡ್ಡಾಯವಾಗಿದೆ. ಇದೇ ರೀತಿ ಹೊರಾಂಗಣ ಕ್ರೀಡೆಗಳಿಗೂ ಸರ್ಕಾರ ಒಪ್ಪಿಗೆ ನೀಡಿದೆ. ಹೊರಾಂಗಣ ಕ್ರೀಡೆಗಳಿಗೆ ಅವಕಾಶವಿದ್ರೂ ಪ್ರೇಕ್ಷಕರಿಗೆ ನಿರ್ಬಂಧ ವಿಧಿಸಲಾಗಿದೆ. ನಾಳೆಯಿಂದ ನಮ್ಮ ಮೆಟ್ರೋ ರೈಲುಗಳು ಮತ್ತೆ ಹಳಿಗೆ ಇಳಿಯುತ್ತಿದೆ. ಆದರೆ ವೀಕೆಂಡ್ನಲ್ಲಿ ಮೆಟ್ರೋ ರೈಲು ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಜುಲೈ 5ರವರೆಗೂ ನೈಟ್ ಮತ್ತು ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿ ಇರಲಿದ್ದು, ಈ ವೇಳೆ ಮೆಟ್ರೋ ಸಂಚಾರ ಕೂಡ ಇರೋದಿಲ್ಲ. ನಾಳೆಯಿಂದ ನೇರಳೆ ಹಸಿರು ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭಿಸುತ್ತಿದ್ದು, ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ, ಮಧ್ಯಾಹ್ನ 3ರಿಂದ ಸಂಜೆ 6ರವರೆಗೆ ಸಂಚಾರ ನಡೆಯಲಿದೆ. ನಾಳೆ ಅನ್ಲಾಕ್ ಆದರೂ ಕೆಲವು ವಲಯಗಳಿಗೆ ರಿಲೀಫ್ ಇಲ್ಲ. ಅನ್ಲಾಕ್ ವೇಳೆಯೂ ಸರ್ಕಾರ ಭಕ್ತರಿಗೆ ದೇವರ ದರ್ಶನ ಭಾಗ್ಯ ಕಲ್ಪಿಸಿಲ್ಲ. ರಾಜ್ಯಾದ್ಯಂತ ಎಲ್ಲ ಧಾರ್ಮಿಕ ಕೇಂದ್ರಗಳು ಬಂದ್ ಆಗಿರಲಿದೆ. ದೇವಾಲಯ, ಚರ್ಚ್ ಹಾಗೂ ಮಸೀದಿ ಬಾಗಿಲು ತೆರೆಯೋದಿಲ್ಲ. ಜುಲೈ 5ರವರೆಗೆ ಜನರು ಮನೆಯಲ್ಲೇ ದೇವರ ಸ್ಮರಣೆ ಮಾಡಬೇಕಾಗಿದೆ. ಅನ್ಲಾಕ್ಗೆ ಕೌಂಟ್ಡೌನ್ ಶುರುವಾಗ್ತಿದ್ದಂತೆ ಬೆಂಗಳೂರಿಗೆ ಜನರು ಲಗ್ಗೆ ಇಡ್ತಿರೋದು ಹೇಗೆ? ನಾಳೆಯಿಂದ ರಸ್ತೆಗಿಳಿಸಲು ಬಸ್ಗಳಲ್ಲಿ ಸಿದ್ಧತೆ ಹೇಗಿದೆ? ಎಲ್ಲೆಡೆ ಅಂತಿಮ ಹಂತದ ಪ್ರಿಪರೇಷನ್ ಮಾಡ್ತಿದ್ರು, ಆ ಒಂದು ಏರಿಯಾ ಮಾತ್ರ ಸೈಲೆಂಟ್ ಆಗಿದ್ದು ಯಾಕೆ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಲ್ಲಿ ನಾಳೆಯಿಂದ 2ನೇ ಹಂತದ ಅನ್ಲಾಕ್ ಆರಂಭವಾಗ್ತಿದೆ. ಹೀಗಾಗಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಜನಸಂದಣಿ ಹೆಚ್ಚಾಗಿದ್ದು, ಸಿಲಿಕಾನ್ ಸಿಟಿಯತ್ತ ಸಾವಿರಾರು ಜನರ ದಂಡೆ ಆಗಮಿಸುತ್ತಿದೆ. ಕಳೆದ 2 ತಿಂಗಳ ಹಿಂದೆ ಬೆಂಗಳೂರು ಬಿಟ್ಟಿದ್ದ ಜನ ಮತ್ತೆ ಗಾರ್ಡನ್ ಸಿಟಿಯತ್ತ ಮುಖ ಮಾಡಿದ್ದಾರೆ. ಬೆಂಗಳೂರಲ್ಲಿ ನಾಳೆಯಿಂದ ವಾಣಿಜ್ಯ ಚಟುವಟಿಕೆ ಶುರುವಾಗಲಿದ್ದು, ಮತ್ತೆ ಬದುಕು ಕಟ್ಟಿಕೊಳ್ಳಲು ಜನ ರೆಡಿ ಆಗ್ತಿದ್ದಾರೆ. ಇನ್ನು ಮೆಜೆಸ್ಟಿಕ್ ಸುತ್ತಮುತ್ತ ಕಾರು, ಆಟೋಗಳ ಸಂಚಾರ ಜೋರಾಗಿತ್ತು. ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲೂ ಜನಸಂಚಾರ ಹೆಚ್ಚಾಗಿದ್ದು, ನಿಲ್ದಾಣಕ್ಕೆ ಬರುವವರ ಸಂಖ್ಯೆ ಮತ್ತು ಹೊರಹೋಗುವವರ ಸಂಖ್ಯೆ ಹೆಚ್ಚಿತ್ತು. ರೈಲ್ವೆ ನಿಲ್ದಾಣದ ಬಳಿ ಜಮಾಯಿಸುತ್ತಿದ್ದ ಪ್ರಯಾಣಿಕರು ಅಂತರ ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಅಲ್ಲದೆ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಗುಂಪಾಗಿ ಕುಳಿತಿದ್ರು. ಈ ವೇಳೆ ಸ್ಥಳಕ್ಕೆ ಬಂದ ಪೊಲೀಸರು ಅಂತರ ಕಾಪಾಡುವಂತೆ ಸೂಚಿಸಿ ಪ್ರಯಾಣಿಕರನ್ನ ಚದುರಿಸಿದ್ರು. ಬೆಂಗಳೂರಲ್ಲಿ ನಾಳೆಯಿಂದ ಬಸ್ ಸಂಚಾರ ಆರಂಭವಾಗ್ತಿದ್ದು, ಸಾರಿಗೆ ಸಿಬ್ಬಂದಿ ಸಂಚಾರಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ರು. ಹೀಗಾಗಿ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ ನಿಲ್ದಾಣಗಳನ್ನು ಸ್ವಚ್ಛ ಮಾಡಲಾಯಿತು. ಅಲ್ಲದೆ ಬಸ್ ನಿಲ್ದಾಣಕ್ಕೆ ಆಗಮಿಸಿದ ಚಾಲಕರು ಬಸ್ಗಳನ್ನು ಸ್ಟಾರ್ಟ್ ಮಾಡಿ ವಾಹನದ ಕಂಡೀಷನ್ ಅನ್ನು ಪರೀಕ್ಷೆ ಮಾಡಿದ್ರು. ಆ ಮೂಲಕ ನಾಳಿನ ಸಂಚಾರಕ್ಕೆ ಅಗತ್ಯ ತಯಾರಿ ನಡೆಸಿದ್ರು. ಸಿಲಿಕಾನ್ ಸಿಟಿಯಲ್ಲಿ 2ನೇ ಹಂತದ ಅನ್ಲಾಕ್ಗೆ ಕೌಂಟ್ಡೌನ್ ಶುರುವಾಗಿದ್ದು, ಹೋಟೆಲ್ಗಳು ಗ್ರಾಹಕರಿಗೆ ಸೇವೆ ಒದಗಿಸಲು ಸಜ್ಜಾಗ್ತಿವೆ. 50% ಗ್ರಾಹಕರಿಗೆ ಊಟ ತಿಂಡಿ ಸವಿಯಲು ಅವಕಾಶ ಕಲ್ಪಿಸಲಾಗಿದ್ದು, ಹೋಟೆಲ್ ಮಾಲೀಕರ ಸಂಘ ಸಿಎಂ ಬಿಎಸ್ವೈಗೆ ಧನ್ಯವಾದ ಅರ್ಪಿಸಿದೆ. ಲಾಕ್ಡೌನ್ ವೇಳೆ ಕೇವಲ ಪಾರ್ಸೆಲ್ಗೆ ಅವಕಾಶ ನೀಡಿದ್ರಿಂದ ಹೋಟೆಲ್ ಉದ್ಯಮ ಆರ್ಥಿಕ ಸಂಕಷ್ಟ ಎದುರಿಸಿತ್ತು. ಹೀಗಾಗಿ ಹೋಟೆಲ್ ಸೇವೆಗೆ ಅವಕಾಶ ನೀಡಿ ಅಂತ ಹೋಟೆಲ್ ಮಾಲೀಕರ ಸಂಘ ಸಿಎಂಗೆ ಮನವಿ ಮಾಡಿತ್ತು.
ನಾಳೆಯಿಂದ ಜಿಮ್ ತೆರೆಯಲು ಅವಕಾಶ ನೀಡಲಾಗಿದ್ದು ನಗರದ ಬಹುತೇಕ ಕಡೆ ಜಿಮ್ ಓಪನ್ ಮಾಡಲು ಸಿಬ್ಬಂದಿ ಸಿದ್ಧತೆಯಲ್ಲಿ ತೊಡಗಿದ್ರು. ಕೊರೋನಾ ಆತಂಕದಿಂದಾಗಿ ಜಿಮ್ ವಸ್ತುಗಳನ್ನ ಸ್ಯಾನಿಟೈಸ್ ಮಾಡಿ ಸುಸ್ಥಿತಿಯಲ್ಲಿ ಇಡ್ತಿದ್ರು. ಆ ಮೂಲಕ ಜಿಮ್ಗೆ ಬರೋರಿಗೆ ಅಗತ್ಯ ಸೇವೆ ಒದಗಿಸಲು ಸಿಬ್ಬಂದಿ ಸಜ್ಜಾಗ್ತಿದ್ರು. ನಾಳೆ ಬೆಳಗ್ಗೆ 6ರಿಂದ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭವಾಗ್ತಿದ್ದು ಬೆಂಗಳೂರಿನ ಕೆಎಸ್ಆರ್ಟಿಸಿ ಡಿಪೋಗಳಲ್ಲಿ ಸಿದ್ಧತೆ ನಡೆಸಲಾಗಿದೆ. ಮೈಸೂರು ರಸ್ತೆಯ ಡಿಪೋ 5ರಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದು ಸಾರಿಗೆ ಸಿಬ್ಬಂದಿ ಬಸ್ಗಳನ್ನು ತೊಳೆದು ಸ್ವಚ್ಛಗೊಳಿಸಿದ್ದಾರೆ. ಬಸ್ ಒಳಭಾಗದಲ್ಲಿ ಪಿಪಿಇ ಕಿಟ್ ಧರಿಸಿ ಸ್ಯಾನಿಟೈಸೇಷನ್ ಮಾಡಿದ್ದು ರಾತ್ರಿಯೊಳಗೆ ಎಲ್ಲಾ ಬಸ್ಗಳನ್ನು ಸ್ವಚ್ಛ ಮಾಡಲಿದ್ದಾರೆ. ನಾಳೆಯಿಂದ ಬಟ್ಟೆ ಅಂಗಡಿ ಬಾಗಿಲು ತೆರೆಯಲು ಅವಕಾಶ ಸಿಕ್ಕಿದ್ದು ಬಟ್ಟೆ ಅಂಗಡಿ ಮಾಲೀಕರು ಸಿದ್ಧತೆ ಆರಂಭಿಸಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ಬಟ್ಟೆ ಅಂಗಡಿ ಓಪನ್ ಮಾಡಬಹುದಾಗಿದೆ. ಹೀಗಾಗಿ ಇಂದಿನಿಂದಲೇ ಶಾಪ್ ಓಪನ್ಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ಮಾಸ್ಕ್ ಹಾಗೂ ಸ್ಯಾನಿಟೈಸ್ ಕಡ್ಡಾಯ ಮಾಡಿದ್ದು ಸರ್ಕಾರದ ಗೈಡ್ಲೈನ್ಸ್ ಪಾಲನೆಯೊಂದಿಗೆ ಬೇಕಿರುವ ಸಿದ್ಧತೆ ಆರಂಭಿಸಲಾಗಿದೆ. ನಾಳಿಂದ 2ನೇ ಹಂತದ ಅನ್ಲಾಕ್ ಜಾರಿಯಾಗ್ತಿದ್ದು ಜ್ಯುವೆಲರಿ ಶಾಪ್ಗಳಲ್ಲಿ ಸಿದ್ಧತೆ ಆರಂಭಿಸಿದ್ದಾರೆ. ಸ್ವಚ್ಛತೆ ಮಾಡಿ ಅಂಗಡಿ ತೆರೆಯಲು ಮಾಲೀಕರು ತಯಾರಿ ನಡೆಸುತ್ತಿದ್ದಾರೆ. ಒಂದು ಬಾರಿಗೆ ಕೇವಲ 5 ಜನರಿಗೆ ಮಾತ್ರ ಅವಕಾಶಕ್ಕೆ ಸಿದ್ಧತೆ ನಡೆಸಿದ್ದು ಗ್ರಾಹಕರಿಗೆ ಕಡ್ಡಾಯ ಮಾಸ್ಕ್ ಹಾಗೂ ದೈಹಿಕ ಅಂತರ ಪಾಲನೆ ಕಡ್ಡಾಯವಾಗಿರಲಿದೆ. ಲಾಕ್ಡೌನ್ನಿಂದ ಕ್ಲೋಸ್ ಆಗಿದ್ದ ಚಿಕ್ಕಪೇಟೆ ನಾಳೆಯಿಂದ ಓಪನ್ ಆಗ್ತಿದೆ. ಆದರೆ ಮಧ್ಯಾಹ್ನವಾದರೂ ಚಿಕ್ಕಪೇಟೆಯಲ್ಲಿ ಯಾವುದೇ ಸಿದ್ಧತೆ ಆರಂಭಿಸಿರಲಿಲ್ಲ. ಬರೋಬ್ಬರಿ 2 ತಿಂಗಳಿನಿಂದ ಕ್ಲೋಸ್ ಆಗಿದ್ದ ಮಳಿಗೆಗಳು ನಾಳೆ ಓಪನ್ ಆಗ್ತಿದ್ದು ಚಿಕ್ಕಪೇಟೆಯಲ್ಲಿ ಪ್ರತಿದಿನ ಲಕ್ಷಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಡೆಯುತ್ತೆ. ರಾಜ್ಯದ 16 ಜಿಲ್ಲೆಗಳಲ್ಲಿ ಅನ್ಲಾಕ್ ಜಾರಿಗೆ ಹೇಗಿದೆ ಸಿದ್ಧತೆ? ಬಸ್ ನಿಲ್ದಾಣ, ಹೋಟೆಲ್, ಬಟ್ಟೆ ಅಂಗಡಿಗಳಲ್ಲಿ ಕ್ಲೀನ್ ಮಾಡ್ತಿರೋದು ಹೇಗೆ? ಡಿಪೋಗಳಲ್ಲಿ ಈಗಲೇ ವಾಹನ ತಪಾಸಣೆ ಆರಂಭವಾಗಿದ್ಯಾ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ನಾಳೆಯಿಂದ ಬಸ್ ಸಂಚಾರ ಆರಂಭವಾಗ್ತಾ ಇದ್ದು ತುಮಕೂರಿನ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿತ್ತು. ಡಿಪೋದಿಂದ ನಿಲ್ದಾಣಕ್ಕೆ ಬಸ್ಗಳು ಬಂದಿದ್ದು ನಾಳೆ ಸೇವೆ ಒದಗಿಸುವುದಕ್ಕೆ ಸಜ್ಜಾಗಿವೆ. ಬೆಳಗ್ಗೆ 6 ಗಂಟೆಯಿಂದ ಸಂಚಾರ ಶುರುವಾಗಲಿದ್ದು ಬಸ್ ಚಾಲಕರು ಮತ್ತು ನಿರ್ವಾಹಕರಿಗೆ ಕೋವಿಡ್ ರಿಪೋರ್ಟ್ ಕಡ್ಡಾಯ ಮಾಡಲಾಗಿದೆ. 50% ಪ್ರಯಾಣಿಕರಿಗೆ ಬಸ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ನಾಳೆಯಿಂದ ಗದಗ ಜಿಲ್ಲೆಯಲ್ಲೂ ಬಸ್ಗಳು ಓಡಾಡಲಿದ್ದು ಲಾಕ್ಡೌನ್ನಿಂದ ಗಲೀಜಾಗಿದ್ದಂತಹ ಬಸ್ ನಿಲ್ದಾಣವನ್ನ ಸ್ವಚ್ಛ ಮಾಡಲಾಯಿತು. ಬೆಳಗ್ಗೆ ನಿಲ್ದಾಣಕ್ಕೆ ಬಂದಂತಹ ಸಾರಿಗೆ ಸಿಬ್ಬಂದಿ ಸ್ಯಾನಿಟೈಸ್ ಮಾಡಿ ನಿಲ್ದಾಣವನ್ನ ರಾಸಾಯನಿಕದಿಂದ ಕ್ಲೀನ್ ಮಾಡಿದ್ರು. ಇನ್ನು ಗದಗದಿಂದ ನಾಳೆ ಬಾಗಲಕೋಟೆ, ಕೊಪ್ಪಳ, ಹಾವೇರಿ ಜಿಲ್ಲೆಗಳಿಗೆ ಬಸ್ ಓಡಲಿವೆ. 63 ಶೆಡ್ಯೂಲ್ನಲ್ಲಿ ಬಸ್ ಓಡಿಸಲು ಸಾರಿಗೆ ಸಿಬ್ಬಂದಿ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಕೊಪ್ಪಳದಲ್ಲೂ ನಾಳೆಯಿಂದ ಬಸ್ಗಳು ಓಡಲಿದ್ದು ನಿಲ್ದಾಣದಲ್ಲಿ ಸ್ಯಾನಿಟೈಸ್ ಮಾಡಲಾಯಿತು. ಪ್ರಯಾಣಿಕರು ಕೂರುವ ಕುರ್ಚಿ ನೆಲವನ್ನ ಸಾರಿಗೆ ಸಿಬ್ಬಂದಿ ಕೆಮಿಕಲ್ಸ್ ಹಾಕಿ ಕ್ಲೀನ್ ಮಾಡಿದ್ರು. ನಾಳೆಯಿಂದ ಬಸ್ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಕೇಂದ್ರೀಯ ನಿಲ್ದಾಣದಲ್ಲಿ ಸಿಬ್ಬಂದಿ ಸ್ವಚ್ಛತೆಯಲ್ಲಿ ತೊಡಗಿದ್ರು. ಬೆಳಗ್ಗೆ ಬಸ್ ಸ್ಟೇಷನ್ಗೆ ಆಗಮಿಸಿದಂತಹ ಚಿತ್ರದುರ್ಗದ ಸಾರಿಗೆ ಸಿಬ್ಬಂದಿ ನಿಲ್ದಾಣವನ್ನ ಸ್ವಚ್ಛಗೊಳಿಸುವಲ್ಲಿ ಮಗ್ನರಾದ್ರು. ಮಣ್ಣು ಧೂಳಿನಿಂದ ಕೂಡಿದ ನಿಲ್ದಾಣವನ್ನ ಕಸಬರಿಕೆಯಿಂದ ಕ್ಲೀನ್ ಮಾಡಿದ್ರು. ಅಲ್ಲದೆ ನಿಲ್ದಾಣದಲ್ಲಿ ವ್ಯಾಪಾರಸ್ಥರು ಕೂಡ ತಮ್ಮ ಅಂಗಡಿಗಳನ್ನ ಕ್ಲೀನ್ ಮಾಡುವಲ್ಲಿ ಬ್ಯುಸಿಯಾದ್ರು. ಆದ್ರೆ ಚಿತ್ರದುರ್ಗದಲ್ಲಿ ನಾಳೆಯಿಂದ ಮೊದಲ ಹಂತದ ಅನ್ಲಾಕ್ ಜಾರಿಯಾಗ್ತಾ ಇದ್ದು ಬಸ್ ಸಂಚಾರ ಆರಂಭ ಆಗೋದಿಲ್ಲ. ಅಲ್ಲದೆ ನಿಲ್ದಾಣದಲ್ಲಿ ಅಂಗಡಿಗಳನ್ನ ತೆರೆಯುವಂತಿಲ್ಲ. ರಾಮನಗರದ ಬಸ್ ನಿಲ್ದಾಣದಲ್ಲೂ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ನಾಳೆಯಿಂದ ಜಿಲ್ಲೆಯಲ್ಲಿ ಬಸ್ಗಳು ರಸ್ತೆಗೆ ಇಳಿಯಲಿದ್ದು ಜನರ ಸಂಚಾರಕ್ಕೆ ಸಾರಿಗೆ ಸಿಬ್ಬಂದಿ ನಿಲ್ದಾಣವನ್ನ ಸಜ್ಜುಗೊಳಿಸಿದ್ರು. ಕೆಲಸಗಾರರು ಕೂಡ ನಿಲ್ದಾಣವನ್ನ ವ್ಯವಸ್ಥಿತವಾಗಿ ಸ್ವಚ್ಛಗೊಳಿಸಿ ಫಳಫಳ ಹೊಳೆಯುವಂತೆ ಮಾಡಿದ್ರು. ಕೆಲ ಜಿಲ್ಲೆಗಳ ನಿಲ್ದಾಣದಲ್ಲಿ ಬಸ್ ಓಡಿಸುವುದಕ್ಕೆ ಸಾರಿಗೆ ಸಿಬ್ಬಂದಿ ಅಗತ್ಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರೆ, ಇತ್ತ ಹಾವೇರಿಯಲ್ಲಿ ಸಾರಿಗೆ ಸಿಬ್ಬಂದಿ ನಿಲ್ದಾಣದತ್ತ ಸುಳಿಲೇ ಇಲ್ಲ. ನಾಳೆಯಿಂದ ಜಿಲ್ಲೆಯಲ್ಲಿ ಬಸ್ ಸಂಚಾರ ಆರಂಭ ಆಗ್ತಾ ಇದ್ದು ನಿಲ್ದಾಣ ಖಾಲಿಯಾಗಿತ್ತು. ಇನ್ನು ನಿಲ್ದಾಣ ಮತ್ತು ಆಸನಗಳು ಧೂಳು ಗಲೀಜಿನಿಂದ ಕೂಡಿದ್ದು ಸಾರಿಗೆ ಸಿಬ್ಬಂದಿ ನಿಲ್ದಾಣಕ್ಕೆ ಒಮ್ಮೆ ಭೇಟಿ ನೀಡಬೇಕಿದೆ. ನಾಳೆಯಿಂದ ರಾಜ್ಯದಲ್ಲಿ 16 ಜಿಲ್ಲೆಗಳಲ್ಲಿ ಅನ್ಲಾಕ್ ಆಗ್ತಾ ಇದ್ದು ಬೆಳಗಾವಿಯಲ್ಲಿ ವರ್ತಕರು ವ್ಯಾಪಾರ ವಹಿವಾಟಿಗೆ ಸಿದ್ಧತೆ ಶುರು ಮಾಡಿದ್ದಾರೆ. 2 ತಿಂಗಳ ಕಾಲ ಮುಚ್ಚಿದ ಹೋಟೆಲ್ಗಳು ಓಪನ್ ಆಗ್ತಾ ಇದ್ದು ಸಿಬ್ಬಂದಿ ಸ್ವಚ್ಛತೆಯಲ್ಲಿ ಮಗ್ನರಾಗಿದ್ರು. ಅಲ್ಲದೆ ಅಂಗಡಿ ಮುಂಗಟ್ಟುಗಳನ್ನ ಕೂಡ ಕ್ಲೀನ್ ಮಾಡುವಲ್ಲಿ ನಿರತರಾದ್ರು. ಇನ್ನು ಈ ವೇಳೆ ಮಾತನಾಡಿದಂತಹ ಮಾಲೀಕರು ಊರಿಗೆ ಹೋಗಿರುವಂತಹ ಸಿಬ್ಬಂದಿ ಬರ್ತಾ ಇಲ್ಲ. ಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳದಿಂದಾಗಿ ವಹಿವಾಟು ದುಸ್ತರವಾಗಿದೆ. ನಾಳೆಯಿಂದ ಹೋಟೆಲ್ಗಳಿಗೆ ಗ್ರಾಹಕರು ಬರ್ತಾರೋ ಇಲ್ವೋ ಅನ್ನೋ ಸ್ಪಷ್ಟತೆ ಇಲ್ಲ ಅಂತಾನು ಆತಂಕ ಹೊರಹಾಕಿದ್ದಾರೆ. ಅದೊಂದು ತೊಂದರೆ. ಇವಾಗ ಅವರೆಲ್ಲ ಬರಬೇಕು,
ಅನ್ಲಾಕ್ 2.0 ನಲ್ಲಿ ಹೋಟೆಲ್ ತೆರೆಯುವುದಕ್ಕೆ ಅವಕಾಶ ನೀಡಿದ್ದು ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಹೋಟೆಲ್ ಆರಂಭಕ್ಕೆ ಸಿದ್ಧತೆ ನಡೆಸಲಾಗುತ್ತಿದೆ. 2 ತಿಂಗಳ ಕಾಲ ಗ್ರಾಹಕರು ಕುಳಿತು ಊಟ ಮಾಡೋದಕ್ಕೆ ಮುಚ್ಚಿದಂತಹ ಹೋಟೆಲ್ ಬಾಗಿಲುಗಳು ನಾಳೆಯಿಂದ ಓಪನ್ ಆಗ್ತಾ ಇದೆ. ಹೀಗಾಗಿ ಸ್ವಚ್ಛತಾ ಕಾರ್ಯದಲ್ಲಿ ಹೋಟೆಲ್ ಮಾಲೀಕರು, ಸಿಬ್ಬಂದಿ ತೊಡಗಿದ್ರು. ಯಾದಗಿರಿ ಜಿಲ್ಲೆಯಲ್ಲಿ ನಾಳೆಯಿಂದ 2ನೇ ಹಂತದ ಅನ್ಲಾಕ್ ಜಾರಿಯಾಗ್ತಾ ಇದ್ದು ಹೋಟೆಲ್ ಓಪನ್ ಮಾಡೋದಕ್ಕೆ ಭರದ ಸಿದ್ಧತೆ ನಡೆಸಲಾಗ್ತಾ ಇದೆ. ಸ್ಯಾನಿಟೈಸರ್ ಸಿಂಪಡಣೆ ಮಾಡಿ ಹೋಟೆಲ್ ಕ್ಲೀನ್ ಮಾಡ್ತಿದ್ದು ಟೇಬಲ್, ಕುರ್ಚಿ ಹಾಗೂ ಅಡುಗೆ ಕೋಣೆ ಸ್ವಚ್ಛತೆ ಮಾಡ್ತಿದ್ದಾರೆ. 2 ತಿಂಗಳಿನಿಂದ ಬಂದಾಗಿದ್ದಂತಹ ಹೋಟೆಲ್ಗಳು ಧೂಳು ತುಂಬಿಕೊಂಡಿದ್ದರಿಂದಾಗಿ ಸಿಬ್ಬಂದಿ ಬಂದು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಮಳೆ ಆರ್ಭಟ ತಗ್ಗಿದ್ರೂ ಪ್ರವಾಹ ಭೀತಿ ಕಾಡ್ತಿರೋದು ಎಲ್ಲಿ? 2 ದಿನಗಳ ಬಳಿಕ ರೈತನ ಶವ ಸಿಕ್ಕಿದ್ದು ಎಲ್ಲಿ? ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವ್ಯಾವ ಡ್ಯಾಂಗಳಿಂದ ನೀರನ್ನ ಹೊರಕ್ಕೆ ಬಿಡಲಾಗ್ತಿದೆ ನೋಡೋಣ ಮಹಾಮಳೆ ನ್ಯೂಸ್ ಟಾಪ್ 9ನಲ್ಲಿ. ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಇನ್ನೂ ಕಡಿಮೆಯಾಗಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ 14 ಸೇತುವೆಗಳು ಮುಳುಗಡೆಯಾಗಿವೆ. ಚಿಕ್ಕೋಡಿ, ನಿಪ್ಪಾಣಿ, ಹುಕ್ಕೇರಿ ತಾಲೂಕುಗಳ 7 ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿವೆ. ಇದರಿಂದ 30ಕ್ಕೂ ಹೆಚ್ಚು ಗ್ರಾಮಗಳ ಜನರು ಪರದಾಡುವಂತಾಗಿದೆ. ಸೇತುವೆ ಮುಳುಗಡೆಯಿಂದಾಗಿ ಗ್ರಾಮಗಳಿಗೆ ಸಂಪರ್ಕವಿಲ್ಲದೆ ಜನ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಪ್ರವಾಹ ಭೀತಿ ಎದುರಿಸುತ್ತಿರೋ ಲಖಮಾಪುರ ಗ್ರಾಮಸ್ಥರು ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಸೇತುವೆ ನಿರ್ಮಾಣ ಭರವಸೆಯನ್ನ ಇನ್ನೂ ಈಡೇರಿಸಿಲ್ಲ. ಲಖಮಾಪುರ 2019-20ರಲ್ಲಿ ಭಾರಿ ಪ್ರವಾಹಕ್ಕೆ ಸಿಲುಕಿತ್ತು. ಈಗಲೂ ಮಲಪ್ರಭಾ ನದಿ ಪ್ರವಾಹಕ್ಕೆ ನಡುಗಡ್ಡೆಯಾಗೋ ಭೀತಿ ಗ್ರಾಮಸ್ಥರಲ್ಲಿದೆ. ಕ್ಷೇತ್ರದ ಶಾಸಕರೂ ಆದ ಸಚಿವ ಸಿಸಿ ಪಾಟೀಲ್ ಕಳೆದ ವರ್ಷವಷ್ಟೇ ಸೇತುವೆ ನಿರ್ಮಾಣದ ಭರವಸೆ ನೀಡಿದ್ರು. ಆದರೆ ಇನ್ನೂ ಸೇತುವೆ ನಿರ್ಮಾಣದ ಕೆಲಸ ಆರಂಭ ಆಗಿಲ್ಲ. ಹಾಗಾಗಿ ಸಚಿವರ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ. ಮಹಾರಾಷ್ಟ್ರ ಬೆಳಗಾವಿ ಭಾಗದಲ್ಲಿ ಮಳೆ ಕಡಿಮೆಯಾಗಿದೆ. ಹಾಗಾಗಿ ಘಟಪ್ರಭಾ ನದಿ ಹರಿವಿನಲ್ಲಿ ಇಳಿಕೆ ಕಂಡಿದೆ. 24,000 ಕ್ಯೂಸೆಕ್ನಿಂದ 20,000 ಕ್ಯೂಸೆಕ್ಗೆ ಹರಿವಿನ ಪ್ರಮಾಣ ಇಳಿಕೆಯಾಗಿದೆ. ಹಾಗಾಗಿ ಘಟಪ್ರಭಾ ನದಿ ತೀರದ ಜನರು ಕೊಂಚ ನಿರಾಳರಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಹಳ್ಳಿ ಜನ ಪ್ರವಾಹದ ಆತಂಕದಿಂದ ದೂರಾಗಿದ್ದಾರೆ. ಕೇರಳದ ವಯನಾಡಿನಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದೆ. ಹಾಗಾಗಿ ಕಬಿನ್ ಜಲಾಶಯದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಜಲಾಶಯದ ಗರಿಷ್ಠ ಮಟ್ಟ 84 ಅಡಿ ಇದ್ದು ಇಂದಿನ ಜಲಾಶಯದ ನೀರಿನ ಮಟ್ಟ 75.75 ಇದೆ. ಜಲಾಶಯದ ಗರಿಷ್ಠ ಶೇಖರಣೆ ಪ್ರಮಾಣ 19.52 ಟಿಎಂಸಿ ಆಗಿದ್ದು ಜಲಾಶಯದ ಇಂದಿನ ಶೇಖರಣೆ ಪ್ರಮಾಣ 14.68 ಟಿಎಂಸಿ ಇದೆ. ಉಡುಪಿ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರಿದಿದ್ದು ಇಂದು ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾತ್ರಿಯಿಂದಲೇ ಮಳೆ ಸುರಿಯುತ್ತಿದ್ದು ಕಾರ್ಕಳ, ಕುಂದಾಪುರ, ಬೈಂದೂರು ತಾಲೂಕಿನಲ್ಲಿ ಅಬ್ಬರ ಹೆಚ್ಚಾಗಿದೆ. ಮರವಂತೆ ಪ್ರದೇಶದಲ್ಲಿ ಕಡಲಕೊರೆತವೂ ಹೆಚ್ಚಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಜಲಾಶಯಗಳಿಂದ ನೀರನ್ನ ಹೊರಕ್ಕೆ ಬಿಡಲಾಗ್ತಿದೆ. ಕಾರವಾರದ ಕದ್ರಾ, ಯಲ್ಲಾಪುರ ತಾಲೂಕಿನ ಕೊಡಸಳ್ಳಿ ಜಲಾಶಯಗಳಿಂದ ಬಿಡುಗಡೆ ಮಾಡಿದ್ದಾರೆ. ಕದ್ರಾ ಜಲಾಶಯದ 6 ಗೇಟ್ಗಳ ಮೂಲಕ 18,155 ಕ್ಯೂಸೆಕ್ ನೀರು ಹೊರಕ್ಕೆ ಬಿಡಲಾಗ್ತಿದ್ದು ಕೊಡಸಳ್ಳಿ ಜಲಾಶಯದಿಂದ 7,970 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದಾರೆ. ಜಲಾಶಯ ಪಾತ್ರದ ಗ್ರಾಮಸ್ಥರಿಗೆ ಈಗಾಗಲೇ ಎಚ್ಚರಿಕೆ ನೀಡಲಾಗಿದೆ. ಧಾರವಾಡ, ಬೆಳಗಾವಿ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿದ್ದು ಧಾರವಾಡದ ಡವಗಿ ನಾಲಾ ತುಂಬಿ ಹರಿಯುತ್ತಿದೆ. ಅಳ್ನಾವರ ಪಟ್ಟಣಕ್ಕೆ ನೀರು ಪೂರೈಸೋ ಡವಗಿ ನಾಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಬರ್ತಿದ್ದು ರೈತರಿಗೆ ಆತಂಕ ಕಾಡ್ತಿದೆ. ಮಳೆ ಮುಂದುವರೆದರೆ ನಾಲೆಗೆ ಮತ್ತಷ್ಟು ನೀರು ಬರಲಿದ್ದು ನಾಲೆ ಸುತ್ತಮುತ್ತಲಿನ ಹೊಲಗಳಿಗೆ ನೀರು ನುಗ್ಗೋ ಸಾಧ್ಯತೆ ಇದೆ. ಇಂದಿನಿಂದ ಕಂಪ್ಲೀಟ್ ಅನ್ಲಾಕ್ ಆಗಿರೋ ತೆಲಂಗಾಣದಲ್ಲಿ ಹೇಗಿದೆ ಫ್ರೀ ಲೈಫ್? ಜೂನ್ 28ರವರೆಗೆ ಲಾಕ್ಡೌನ್ ಮುಂದುವರಿಸಿರೋ ಗೋವಾದಲ್ಲಿ ಏನೆಲ್ಲ ರೂಲ್ಸ್? 5 ನಿಮಿಷದ ಅಂತರದಲ್ಲಿ 2 ಬೇರೆ ಬೇರೆ ಕೋವಿಡ್ ಲಸಿಕೆ ಪಡೆದ ಮಹಿಳೆಯ ಆರೋಗ್ಯ ಸ್ಥಿತಿ ಹೇಗಿದೆ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಬಿಹಾರದಲ್ಲಿ ವೃದ್ಧೆಯೊಬ್ಬರು 5 ನಿಮಿಷಗಳ ಅಂತರದಲ್ಲಿ ಕೋವ್ಯಾಕ್ಸಿನ್, ಕೋವಿಶೀಲ್ಡ್ 2 ಲಸಿಕೆಯನ್ನು ಪಡೆದಿದ್ದಾರೆ. ಬಿಹಾರದ ಗ್ರಾಮೀಣ ಪಾಟ್ನಾದಲ್ಲಿ 63 ವರ್ಷದ ವೃದ್ಧೆಯೊಬ್ಬರಿಗೆ 5 ನಿಮಿಷಗಳ ಅಂತರದಲ್ಲಿ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಡೋಸ್ ನೀಡಲಾಗಿದೆ. ಆಕೆಯ ಆರೋಗ್ಯ ಸ್ಥಿರವಾಗಿದ್ದು ವೈದ್ಯರು ನಿಗಾ ವಹಿಸಿದ್ದಾರೆ. ತಪ್ಪಾಗಿ 2 ಬಾರಿ ಚುಚ್ಚುಮದ್ದು ಮಾಡಲಾಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಪ್ರಧಾನಿ
ನರೇಂದ್ರ ಮೋದಿ ಜೂನ್ 24ರಂದು ಜಮ್ಮು ಕಾಶ್ಮೀರದಲ್ಲಿ ಸರ್ವ ಪಕ್ಷಗಳ ಸಭೆ ಕರೆದಿದ್ದಾರೆ. ಎಲ್ಲಾ ಪಕ್ಷದ ನಾಯಕರುಗಳಿಗೂ ಅನೌಪಚಾರಿಕ ಆಹ್ವಾನ ನೀಡಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಬಿಜೆಪಿ ಪಕ್ಷದ ಮಾಜಿ ಮೈತ್ರಿ ಪಕ್ಷವಾಗಿದ್ದ ಪಿಡಿಪಿ ಪಕ್ಷದ ಮುಖ್ಯಸ್ಥೆ ಹಾಗೂ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಸರ್ವ ಪಕ್ಷಗಳ ಸಭೆಗೆ ನನಗೆ ಆಹ್ವಾನ ಬಂದಿದ್ದು, ಸಭೆಯಲ್ಲಿ ನಾನು ಭಾಗವಹಿಸಲಿದ್ದೇನೆ ಅಂತ ಖಚಿತಪಡಿಸಿದ್ದಾರೆ. 370 ಅಡಿ ಜಮ್ಮು ಕಾಶ್ಮೀರಕ್ಕೆ ನೀಡಿದ ವಿಶೇಷ ಅಧಿಕಾರವನ್ನು ತೆಗೆದುಹಾಕಿದ ಬಳಿಕ ಕಣಿವೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಮೊದಲ ಸರ್ವಪಕ್ಷಗಳ ಸಭೆ ಇದಾಗಿದೆ. ಕರ್ತವ್ಯದ ವೇಳೆ ದುಷ್ಕರ್ಮಿಗಳಿಂದ ಕೊಲ್ಲಲ್ಪಟ್ಟ 6 ಜನ ರಕ್ಷಣಾ ಸಿಬ್ಬಂದಿಯ ಕುಟುಂಬಗಳಿಗೆ ತಲಾ 1 ಕೋಟಿ ಆರ್ಥಿಕ ನೆರವು ನೀಡುವುದಾಗಿ ದೆಹಲಿ ಸರ್ಕಾರ ಪ್ರಕಟಿಸಿದೆ. ಆಮ್ ಆದ್ಮಿ ಪಕ್ಷದ ಸರ್ಕಾರವು ವಾಯುಸೇನೆಯ 3, 2 ದೆಹಲಿ ಪೊಲೀಸರು ಮತ್ತು ಓರ್ವ ನಾಗರಿಕ ರಕ್ಷಣಾ ಇಲಾಖೆಯ ಕುಟುಂಬಗಳಿಗೆ ಪರಿಹಾರ ನೀಡಲಿದೆ ಅಂತ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ತಿಳಿಸಿದ್ದಾರೆ. ಕೊರೋನಾ ಭೀತಿಯಿಂದ ಪಂಜಾಬ್ ಸರ್ಕಾರ 12ನೇ ತರಗತಿ ಪರೀಕ್ಷೆಗಳನ್ನು ರದ್ದುಗೊಳಿಸಿದೆ. ಪರೀಕ್ಷೆ ರದ್ದುಪಡಿಸಿರುವುದನ್ನು ಪಂಜಾಬ್ ಸ್ಕೂಲ್ಸ್ ಎಜುಕೇಷನ್ ಬೋರ್ಡ್ ತಿಳಿಸಿದೆ. ಸಿಬಿಎಸ್ಇ ಮಾದರಿಯಲ್ಲಿ ರಿಸಲ್ಟ್ ಪ್ರಕಟಿಸುವುದಾಗಿ ಬೋರ್ಡ್ ಹೇಳಿದೆ. ದೇಶದಾದ್ಯಂತ ಆರೋಗ್ಯ ಕಾರ್ಯಕರ್ತರ ಮೇಲೆ ನಡೆತಾ ಇರುವಂತಹ ದಾಳಿ ಪ್ರಕರಣಗಳನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಭಲ್ಲಾ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಕೋವಿಡ್ ವಾರಿಯರ್ಸ್ ಮೇಲೆ ನಡೆದಿರುವಂತಹ ದಾಳಿ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಲು ಸೂಚಿಸಿದೆ.